ಕುರ್ಚಿ ಕಿತ್ತಾಟದ ಚೆಂಡು ರಾಹುಲ್ ಗಾಂಧಿ ಅವರ ಮುಂದಿದೆ. ಸಂಧಾನನ ಅಥವಾ ಒಂದು ಖಡಕ್ ನಿರ್ಧಾರನ, ಅದು ಈಗಿರುವಂತಹ ಕುತೂಹಲ. ಇದರ ನಡುವೆ ಡಿಕೆಶಿ ಬಣದಿಂದ ಮತ್ತೆ ಸ್ಟ್ರಾಟಜಿ ಮುಂದುವರಿತಾ ಇದೆ. ನಮ್ಮ ಆಟ ಮುಗಿದಿಲ್ಲ, ಸದ್ಯಕ್ಕೆ ಮುಗಿಯೋದೂ ಇಲ್ಲ. ಡಿಕೆಶಿ ನಯಾ ಗೇಮ್. ಡೆಲ್ಲಿ ಟೂರ್ನ ಅಸಲಿಯತ್ತು. ಡೆಲ್ಲಿ ಟೂರ್ನಿಂದ ನಂಬರ್ ತೋರಿಸುವ ಟ್ರಿಕ್ಸ್ ವರ್ಕ್ ಆಗುತ್ತಾ? ಈ ವಾರದಲ್ಲೇ ಇನ್ನೊಂದು ಟೀಮ್ ಡೆಲ್ಲಿಗೆ ತೆರಳುವುದಕ್ಕೆ ರೆಡಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೈಕಮಾಂಡ್ನಿಂದ ಸ್ಪಷ್ಟ ಸಂದೇಶ ಬರುವ ತನಕವೂ ಕೂಡ ಇದೇ ರೀತಿ ಪ್ರೆಷರ್ ಬಿಲ್ಡ್ ಮಾಡುವಂತಹ ಕೆಲಸ. 4-5 ಟೀಮ್ ಮಾಡಿಕೊಂಡು ಅಖಾಡಕ್ಕೆ ಇಳಿದೇ ಬಿಡ್ತಾರಾ DCM DK ಶಿವಕುಮಾರ್? ನಮ್ಮ ಆಟ ಮುಗಿದಿಲ್ಲ, ಸದ್ಯಕ್ಕೆ ಮುಗಿಯೋದಿಲ್ಲ ಅನ್ನುವಂತಹ ಮೆಸೇಜನ್ನು ಈ ಮೂಲಕ ಕಳುಹಿಸ್ತಿದ್ದಾರಾ ಅಂಥೇಳಿ ನೋಡಿ. ಒಂದು ಕಡೆ DK ಶಿವಕುಮಾರ್ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡವರು ಒಬ್ಬರಾದ್ಮೇಲೆ ಒಬ್ಬರು ದೆಹಲಿಗೆ ಹೋಗ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲೇ ಇದ್ದರೂ ಕೂಡ ದೆಹಲಿಯಲ್ಲಿ ಬೀಡು ಬಿಟ್ಟು ಅಲ್ಲಿ ಬೇರೆ ನಾಯಕರುಗಳನ್ನು ಭೇಟಿ ಮಾಡಿ ಪ್ರೆಷರ್ ಬಿಲ್ಡ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಈ ಪರೇಡ್ ಮತ್ತಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಿ. AICC ಅಧ್ಯಕ್ಷರು ಬೆಂಗಳೂರಿನಲ್ಲಿಯೇ ಇದ್ದರೂ ಕೂಡ DK ಟೀಮ್ ದೆಹಲಿಗೆ ಹೋಗಿದೆ. ಮಾತುಕತೆ ಕರೆದು ಹೈಕಮಾಂಡ್ ನಿಲುವು ಬಹಿರಂಗಕ್ಕೆ ಒತ್ತಡವನ್ನು ಹಾಕ್ತಾ ಇದೆ. ಪವರ್ ಶೇರ್ ವಿಚಾರದಲ್ಲಿ ಮಾಡು ಇಲ್ಲವೇ ಮಡಿ ಹೋರಾಟ ಮಾಡ್ತಾ ಇದೆಯಾ DK ಶಿವಕುಮಾರ್ ಟೀಮು? DK ಟೀಮಿನಿಂದ ಡಿಸೆಂಬರ್ನಲ್ಲಿಯೇ ಇತ್ಯರ್ಥಗೊಳಿಸಬೇಕೆಂಬ ಪಟ್ಟು ನಿರಂತರವಾಗಿ ಒತ್ತಡ ಹಾಕಿ ಗೇಮ್ ಚೇಂಜ್ ಮಾಡುವಂತಹ ಪ್ಲಾನನ್ನು ಕೂಡ DK ಟೀಮ್ ಇಟ್ಕೊಂಡಂತೆ ಕಾಣಿಸ್ತಾ ಇದೆ. ಡೂ ಆರ್ ಡೈ ಮ್ಯಾಚ್ನ ರೀತಿಯಲ್ಲಿ ಈ ಪರಿಸ್ಥಿತಿಯನ್ನು DK ಟೀಮ್ನ ಸದಸ್ಯರು ನೋಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ಎಲ್ಲವೂ ಕೂಡ DK ಶಿವಕುಮಾರ್ ಗೊತ್ತಿದೆ, ಯಾಕೆ ಸೈಲೆಂಟ್ ಆಗಿದ್ದಾರೆ ಅನ್ನೋದು ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಒಂದು ರೀತಿ ಡೂ ಆರ್ ಡೈ ಮ್ಯಾಚ್ ರೀತಿಯಲ್ಲಿ DK ಶಿವಕುಮಾರ್ ಮತ್ತು ಅವರ ಟೀಮ್ನ ಸದಸ್ಯರು ಇದನ್ನು ನೋಡ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದು ಸಂಧಾನ ಇಲ್ಲ ಒಂದು ಖಡಕ್ ನಿರ್ಧಾರ, ವರಿಷ್ಠರ ಮುಂದಿರುವಂತಹ ಆಯ್ಕೆ. ಇದರ ನಡುವೆ ತಾವಂದುಕೊಂಡಿದ್ದನ್ನು ಸಾಧಿಸೋದಕ್ಕೆ DK ಶಿವಕುಮಾರ್ ಆ್ಯಂಡ್ ಟೀಮ್ ಯಾವ ರೀತಿ ಕಸರತ್ತು ಮಾಡ್ತಾ ಇದೆ, ಏನೆಲ್ಲ ಸ್ಟ್ರಾಟಜಿಗಳನ್ನು ಪ್ರಯೋಗಿಸ್ತಾ ಇದೆ ಅಂತ ಹೇಳಿ. ಸಹಜವಾಗಿ ಮೊದಲ ಬಾರಿಗೆ ಅಂದರೆ ಪಕ್ಷದ ಶಿಸ್ತಿನ ಸಿಪಾಯಿ DK ಶಿವಕುಮಾರ್ ಅವರು ಒಂದು ರೀತಿ ಮುನಿಸನ್ನು ತೋರಿಸ್ತಾ ಇರುವಂತೆ ಕಾಣಿಸ್ತಾ ಇದೆ. ಅಂದರೆ ತಮಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ಅನ್ನುವಂಥ ಅವರ ಡಿಮ್ಯಾಂಡ್ ಏನಿದೆ, ಅದಕ್ಕೆ ಪ್ರತಿಕ್ರಿಯೆ ಸಂಪೂರ್ಣವಾಗಿ ಬರೋವರೆಗೂ ಕೂಡ ಒಂದು ರೀತಿಯಲ್ಲಿ ಅಂತರ ಕಾಯ್ದುಕೊಳ್ಳೋದು, ಮತ್ತೊಂದು ರೀತಿಯಲ್ಲಿ ತಮ್ಮ ಬೆಂಬಲಿತ ಶಾಸಕರುಗಳು ದೆಹಲಿಗೆ ಹೋಗ್ತಾ ಇದ್ದಾರೆ ಅಂದರೆ ಅದ್ರ ಬಗ್ಗೆನೂ ಅವರೇನು ಕೂಡ ಅಂದರೆ ಹೋಗಬೇಡಿ ಅಥವಾ ಈ ರೀತಿ ಏನಿಲ್ಲ, ಆಯಿತು ಬೆಂಬಲಿತರು ಹೋಗ್ತಾ ಇದ್ದಾರೆ ಅಂದರೆ ಅವ್ರದ್ದೇ ಆದ ಕಾರಣಗಳಿಗೆ ಹೋಗ್ತಾರೆ ಸಮರ್ಥನೆ ಕೊಡ್ತಿದ್ದಾರೆ ಹೊರತು ಹೋಗಿ ತಮ್ಮದೇ ಆದ ಶಕ್ತಿ ಪ್ರದರ್ಶನ ಆದರೆ ಅದು ಆಗಲಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಸದ್ಯಕ್ಕೆ ಹೈಕಮಾಂಡ್ ಮುಂದೆ ಇರುವಂಥದ್ದು ತಕ್ಷಣಕ್ಕೆ ಒಂದು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಂಥದ್ದು ಮತ್ತು ಅಧಿಕಾರ ಹಸ್ತಾಂತರದ ಮಾತುಕತೆ ಆಗಿದ್ರೆ ಅದಕ್ಕೆ ತಕ್ಕಂತೆ ಮುಂದೆ ಯಾವ ನಿರ್ಧಾರವನ್ನು ಕೈಗೊಳ್ಳಬೇಕು ಅನ್ನುವಂಥ ವಿಚಾರದಲ್ಲಿ ಹೈಕಮಾಂಡ್ ಕೈಗೊಳ್ಳಬೇಕಾದ ತೀರ್ಮಾನ ಇದಾಗಬೇಕು ಅನ್ನುವಂಥದ್ದು. ಯಾಕಂದರೆ 2.5 ವರ್ಷದವರೆಗೆ ಅಷ್ಟೇ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಕಾಣಿಸ್ಕೊಂಡಿದ್ದೀನಿ, ನನ್ನ ಅವಧಿ ಬಂದ ಮೇಲೆ ನಾನು ಕಾಯಬೇಕು ಅಂದರೆ ಯಾಕೆ ಕಾಯಬೇಕು ಅನ್ನುವಂಥ ಸಹಜವಾದ ಪ್ರಶ್ನೆಯನ್ನು ಅವರು ಇಟ್ಟಂತೆ ಕಾಣಿಸ್ತಾ ಇದೆ. ಹಾಗಾಗಿ ಈ ಒಂದು ಹಂತದಲ್ಲಿ DCM DK ಶಿವಕುಮಾರ್ ಅವರು ಏನೆಲ್ಲ ತಂತ್ರಗಾರಿಕೆ ಮಾಡಲಿಕ್ಕೆ ಸಾಧ್ಯ ಎಲ್ಲ ಅಸ್ತ್ರಗಳನ್ನು ಕೂಡ ಬಳಸ್ತಾ ಇರುವಂತೆ ಕಾಣಿಸ್ತಾ ಇದೆ. ಪ್ರೇಮ್, ಸುಖೇಶ್ ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮಿಂದ ಪಡಿತಾ ಹೋಗ್ತೀವಿ. ಅಲ್ಲಿಗೆ ರಾಜ್ಯ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 2.5 ವರ್ಷ ತುಂಬ್ತಾ ಇದ್ದ ಹಾಗೆ ಕುರ್ಚಿ ಜಟಾಪಟಿ ಜೋರಾಗಿದೆ. ಸದ್ಯಕ್ಕೆ ನಿಲ್ಲೋ ಹಂಗೆ ಕಾಣಿಸ್ತಾ ಇಲ್ಲ. ಚೆಂಡು ಈಗ ದೆಹಲಿ ಅಂಗಳಕ್ಕೆ ತಲುಪಿದೆ. ರಾಹುಲ್ ಗಾಂಧಿ ಅವರ ನಿರ್ಧಾರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ.